ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಏನಿದೆ ಅಂತೇಳಿ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ, ಇದು ನಮ್ಮ ಮನೆಯ ಬಟರ್ ಫ್ರೂಟ್ ಮರ. ಇದು ಈ ಮರದಲ್ಲಿ ಏನು ವಿಶೇಷತೆ ಇದೆ ಅಂತ ನೀವು ತಿಳ್ಕೊಬೋದು. ನಾನು ಹೇಳ್ತೀನಿ ಫ್ರೆಂಡ್ಸ್. ಕಳೆದ 3 ವರ್ಷಗಳಿಂದ ಅಂದರೆ 2018, 2019, 2020ರಲ್ಲಿ ನಿಮಗೆ ಗೊತ್ತು, ಅತಿಯಾದ ಮಳೆಯಿಂದ ಈ ನಮ್ಮ ಮನೆಯವರೆಗೂ ಮನೆಗೂ ಸಹ ನೀರು ತುಂಬಿ ಏನೊಂದು ಗಿಡ ಹಾಕಿದ್ರೂ ಅದು ಉಳಿತಾ ಇರಲಿಲ್ಲ, ಎಲ್ಲ ಬಿದ್ದೋಗ್ತಿತ್ತು. ಮತ್ತು ತಿರ್ಗಾ ವರ್ಷವೂ ಏನಾಯ್ತಿತ್ತು ಅಂದರೆ ಅದೇ ಮಳೆ ನೀರು ತುಂಬಿಕೊಂಡು ಎಲ್ಲನೂ ನಾಶ ಆಗ್ತಿತ್ತು. ಆದರೆ 2019 ಆದಮೇಲೆ ನೆಕ್ಸ್ಟ್ ಆಗಸ್ಟ್ ತಿಂಗಳಿನಲ್ಲಿ ನಾವೇನು ಮಾಡಿದ್ವು ಅಂದರೆ ನಮ್ಮ ಮನೆಗೆ ಬಟರ್ ಫ್ರೂಟ್ ತೊಗೊಂಡು ಬಂದರು. ಅದು ಏನಾಯಿತು ಅಂದರೆ ತುಂಬ ಇಷ್ಟ ಆ ಒಂದು ಫ್ರೂಟು. ಈ ಒಂದು ಫ್ರೂಟದ ಮರ ಇರಲಿ ಅಂಥೇಳಿ ಏನು ಮಾಡ್ದು ಅಂತಂದರೆ ಸುಮಾರು ಒಂದು 4-5 ಕಡೆ ಒಂದು ಬೀಜ ನೆಟ್ಟಾಗ ಏನಾಯಿತು ಅಂದರೆ ಒಂದೇ ಕಡೆ 2-3 ಬೀಜನ ನೆಟ್ಬಿಟ್ಟಿದೆ. ಅದೇನಾಯಿತು, ಚಿಗುರೊಡೀತು. ಚಿಗುರೊಡೆದಾಗ ಏನಾಯಿತು ಅಂದರೆ ಒಂದನ್ನು ಕಿತ್ತು ಬೇರೆ ಕಡೆ ಹಾಕ್ದು. ಇದು ಒಂದೇ ಕಡೆ ನೋಡಿ, ಎರಡು ಮರ ಒಂದೇ ಜಾಯಿಂಟಾಗಿ ಬೆಳೆದಿದೆ. ಏನಿದೆ ವಿಶೇಷತೆ ಅಂತ ನೀವು ಕೇಳ್ಬೋದು. ನೋಡಿ, ಇದು ನಮ್ಮ ಮನೆ ಹಿಂದುಗಡೆ ಇರೋದು ಕಾಡು. ಈ ಕಾಡು ಕೆಳಗಡೆ ಇರೋದೇನೆ ಹೊಳೆ ಇದೆ, ದೊಡ್ಡ ಹೊಳೆ. ನೀರು ಬಂದಾಗ ಹೊಳೆ ತುಂಬಿ ಹರಿಯುತ್ತೆ. ಆದರೆ ಈಗ ಒಂದು 3 ವರ್ಷ ಆದಮೇಲೆ ಈಗ ಯಾವುದೇ ಒಂದು ನೀರಿನ ಸಮಸ್ಯೆ ಇಲ್ಲ. ಯಾಕಂದರೆ ತಡೆಗೋಡೆ ಕಟ್ಟಿದ್ದಾರೆ. ಆ ಒಂದು ಗೋಡೆ ಕಟ್ಟಿರೋದ್ರಿಂದ ನೀರು ಮನೆಗಳ ಹತ್ರ ಬರೋದಿಲ್ಲ ಫ್ರೆಂಡ್ಸ್. ಅದರಿಂದ ಈ ಒಂದು ಮರ ನಮಗೆ 5 ವರ್ಷ ಆದಮೇಲೆ 2020ರಿಂದ 2025ಕ್ಕೆ ಈ ಒಂದು ಮರ ತುಂಬ ಬೆಳೆದು ನಾವು ತುಂಬ ಯೋಚನೆ ಮಾಡ್ತಾ ಇದ್ದೋ, ಏನಿದು ಇನ್ನಾದ್ರೂ ಕಾಯಿ ಬಿಟ್ಟಿಲ್ಲ, ಏನಾಗುತ್ತೋ, ಸುಮ್ಮನೆ ಹಾಗೆ ಬಿದ್ದೋಗುತ್ತೋ ಏನೋ ಗೊತ್ತಿಲ್ವಲ್ಲಪ್ಪ ಅಂತ ತಿಳ್ಕೊಂಡೆ. ಆದರೆ ದೇವರು ಆ ರೀತಿ ಮಾಡಲಿಲ್ಲ, ನಮ್ಮ ಆಸೆಗೆ ನಿರಾಸೆ ಮಾಡಲಿಲ್ಲ. ನೀವು ನೋಡ್ತಾ ಇದ್ದೀರಾ, ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಪುಟ್ದಾಗಿ ಕಾಯಿ ಬಿಟ್ಟಿರೋದು. ನಾನು ನಿಮಗೆ ಎಲ್ಲ ಆ್ಯಂಗಲ್ನಲ್ಲೂ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಾ, ಫಸ್ಟ್ ಅದು ಹೂ ಬಿಟ್ಟಾಗಲೇ ತುಂಬ ಖುಷಿ ಆಗೋಯ್ತು. ನಾನು ನಮ್ಮ ಮನೆಗೆಲ್ಲ ಫೋನ್ ಮಾಡಿ ಹೇಳಿದೆ. ಆಮೇಲಿಂದ ತಿರ್ಗಾ ಈಗ ಹೂ ಬಿಟ್ಟು ಕಾಯಿ ದಪ್ಪ ದಪ್ಪ ಆಗ್ತಾ ಇದೆ. ಇನ್ನು ಕೆಲವು ದಿನಗಳಲ್ಲಿ ಈ ಒಂದು ಕಾಯು ಸಹ ಹಣ್ಣಾಗುತ್ತೆ. ಅದನ್ನು ನಿಮ್ಗೆ ಗೊತ್ತಾಗುತ್ತೆ. ಈಗ ಕಾಯಿ ಬಿಟ್ಟಿರೋದು ಅಷ್ಟು ನೋಡಿ, ಎಷ್ಟು ನೋಡೋದಕ್ಕೇ ಚೆಂದ ಇದೆ, ಅದು ಹಣ್ಣಾಗುತ್ತೆ ಫ್ರೆಂಡ್ಸ್. ಇದೇ ನಮ್ಮ ಈ ಒಂದು ಮರದ ವಿಶೇಷತೆ. ಮಳೆ ನೀರಿಗೂ ಮೀರಿ ಈ ಮರ ಒಳ್ಳೆಯವಾಗಿ ಬಲವಾಗಿ ನಿಂತು ನಮಗೆ ಫಲ ಕೊಡ್ತಿದೆ. ದೇವ್ರು ಈ ಮರನ ಆಶೀರ್ವದಿಸಲಿ. ಸಣ್ಣದಾಗಿ ಒಂದು ಹೆಲ್ತ್ ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ತುಂಬ ಹೀಟ್ ಆದಾಗ ಈ ಹೊಟ್ಟೆ ತುಂಬ ಹಿಡ್ಕೊಂಡಂಗಿರುತ್ತೆ. ಆಗ ಏನು ಸಡನ್ನಾಗಿ ಮಾಡಬೇಕು ಅಂತೇಳಿ ನಮ್ಗೆ ಯೋಚನೆ ಆಗಲ್ಲ. ಮನೆಯಲ್ಲೇ ಇರತಕ್ಕಂಥ ಈ ಮದ್ದು, ಜೀರಿಗೆನ ನೀರಿಗೆ ಹಾಕಿ ಸ್ವಲ್ಪ ಕುದಿಸಿ ಅದನ್ನು ಸ್ವಲ್ಪ ಬೆಚ್ಚಗಿರೋಂಗೆ ನಾವು ಆ ನೀರನ್ನ ನಾವು ಕುಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಆ ಒಂದು ಹೊಟ್ಟೆ ಹಿಡ್ಕೊಂಡಿರೋದು, ಒಂದು ಹೀಟ್ ಆಗಿರೋದು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಈ ನಾನ್ ವೆಜ್ ತಿಂದಾಗ ಈ ರೀತಿ ನೀವು ಮಾಡಿದ್ರೆ ನಿಮ್ಮ ಹೆಲ್ತೂ ಆರಾಮಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನ ನೀವೇ ಬೆಳೆಸಬೇಕು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.